ಗೌರವ್ ತಿವಾರಿ ಸಾಯೋಕ್ಕಿಂತ ಮುಂಚೆ ಹೆಂಡತಿಗೆ ಏನಂತ ಹೇಳಿದ್ರು ಗೊತ್ತಾ? ಭಾರತ ಕಂಡ ಒನ್ ಆಫ್ ದ ಗ್ರೇಟ್ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಗೌರವ್ ತಿವಾರಿ ಅವರ ಸಾವಿನ ಬಗ್ಗೆ ಇಂದಿಗೂ ಕ್ಲಾರಿಟಿ ಇಲ್ಲ. ಜುಲೈ 6, 2016 ಡೆಲ್ಲಿಯ ಜನಕ್ಪುರಿಯಲ್ಲಿ ಒಂದು ಹುಡುಗಿ ಮೇಲೆ ಒಂದು ಆತ್ಮ ಬರ್ತಾ ಇದೆ ಅಂದ್ಬಿಟ್ಟು ಗೌರವ್ ತಿವಾರಿನ ಅಲ್ಲಿ ಕರೆಸ್ತಾರೆ. ಇಂಟ್ರೆಸ್ಟಿಂಗ್ ಏನಂದ್ರೆ ಆ ಹುಡುಗಿ ಮೈ ಮೇಲಿದ್ದಂತ ಆತ್ಮ ಗೌರವ್ ತಿವಾರಿ ದೇಹ ಸೇರ್ಬೇಕು ಅಂತ ಟ್ರೈ ಮಾಡ್ತಾ ಇರುತ್ತೆ. ರಾತ್ರಿ 1:30-2 ಗಂಟೆ ಟೈಮ್ ಅಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿಸ್ತಾರೆ ಅಂಡ್ ಅವ್ರ ಮನೆಗೆ ಹೊರಡ್ತಾರೆ. ಡ್ಯೂ ಟು ಸಮ್ ಅನ್ನೋನ್ ರೀಸನ್ಸ್ ಮನೆಗೆ ಬಂದ ತಕ್ಷಣ ಹೆಂಡತಿ ಜೊತೆ ಒಂದು ಜಗಳ ಆಗುತ್ತೆ. ನಿಜವಾದ ಪಿಕ್ಚರ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ತಿವಾರಿ ಅವರು ನಾರ್ಮಲ್ ಆಗಿ ಎದ್ದೇಳ್ತಾರೆ ಅಂಡ್ ಅವ್ರ ಫೋನ್ ಅಲ್ಲಿ ಮೆಸೇಜಸ್ ಅಂಡ್ ಇಮೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಫ್ರೆಶ್ ಆಗಬೇಕು ಅಂತ ಸ್ನಾನಕ್ಕೆ ಹೋಗ್ತಾರೆ. ಅವತ್ತಿನ ಆ ಮಾರ್ನಿಂಗು ಅವರ ಪೇರೆಂಟ್ಸ್ ಗೆ ಮತ್ತೆ ಅವರ ಹೆಂಡತಿಗೆ ನಾರ್ಮಲ್ ಮಾರ್ನಿಂಗ್ ಆಗಿತ್ತು. ಬಟ್ ಗೌರವ್ ತಿವಾರಿಗೆ ಮಾತ್ರ ಅದು ಅವರ ಕೊನೆಯ ಮಾರ್ನಿಂಗ್ ಆಗಿತ್ತು. ಸಡನ್ ಆಗಿ ಬಾತ್ರೂಮ್ ಇಂದ ಗೌರವ್ ತಿವಾರಿ ಬೀಳೋ ಸದ್ದು ಕೇಳುತ್ತೆ. ಮನೆಯವರೆಲ್ಲ ಓಡ್ ಬಂದು ಬಾಗಿಲು ತಡ್ತಾರೆ. ಬಟ್ ದ ಡೋರ್ ವಾಸ್ ಲಾಕ್ಡ್ ಫ್ರಮ್ ಇನ್ಸೈಡ್. ಅಂದ್ರೆ ಬಾಗಿಲು ಒಳಗಿಂದ ಲಾಕ್ ಆಗಿರುತ್ತೆ. ಡೋರ್ ಹೊಡೆದು ಒಳಗಡೆ ಹೋಗ್ತಾರೆ ಅಂಡ್ ಅಲ್ಲಿ ಗೌರವ್ ತಿವಾರಿ ಅವರ ಡೆಡ್ ಬಾಡಿ ನೋಡ್ತಾರೆ. ದೇಹದ ಮೇಲೆ ಸ್ಟ್ರೇಂಜ್ ಮಾರ್ಕ್ಸ್ ಇರುತ್ತೆ ಅಂಡ್ ಕತ್ತಿನ ಭಾಗದಲ್ಲಿ ಕಪ್ಪು ಕಲೆ ಆಗಿರುತ್ತೆ. ತುಂಬಾ ಜನ ಹೇಳೋ ಪ್ರಕಾರ ಆ ಹುಡುಗಿ ಮೈ ಮೇಲೆ ಇದ್ದಂತ ಆತ್ಮ ಗೌರವ್ ತಿವಾರಿಯ ಜೀವನ ತಗೊಂಡಿತ್ತು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಗೌರವ್ ತಿವಾರಿ ಅವರು ತಮ್ಮ ಹೆಂಡತಿಗೆ ಹೇಳ್ತಾರೆ, ನನ್ನ ಒಂದು ಅತೀಂದ್ರಿಯ ಶಕ್ತಿ ಕಾಡ್ತಾ ಇದೆ ಅಂಡ್ ಅದು ನನಗೆ ಭಯ ಆಗ್ತಿದೆ, ನೀನು ನನ್ನ ಜೊತೆ ಬಾ ಅಂತ ಕರೀತಾ ಇದೆ ಅಂತ. ನನಗನ್ಸುತ್ತೆ ಆ ಹುಡುಗಿ ಮೈ ಮೇಲೆ ಇದ್ದಂತ ಆತ್ಮ ತುಂಬಾ ಡೇಂಜರಸ್ ಆಗಿತ್ತು ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಜನಕ್ಕೆ ಈ ರೀಲ್ ನ ಶೇರ್ ಮಾಡಿ ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೆ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.